ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ದೇವಯಾನಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಭೂಮಿ ಮೇಲೆ. ಅಂಜು, ಆ ಭೂಮಿ ಇರುವವರೆಗೂ ನಮಗೆ ಆಪತ್ತು. ಯಾಕಂದರೆ ಅವಳೇನಾದರೂ ಸತ್ಯ ಹೇಳಿಬಿಟ್ರೆ, ಅಂದರೆ ಆ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾದರೆ, ಹಾಗೆ ಶಾರದನು ಕೂಡ ಅವಳಿಗೆ ಹಳೆ ನೆನಪು ಬಂದುಬಿಟ್ರೆ ಆಯಿತು ಕಣೆ, ನಮ್ಮ ಕತೆ ಮುಗ್ದೆ ಹೋಗುತ್ತೆ. ನಾನು ಕಂಡಿರೋ ಕನಸು ನುಚ್ಚು ನೂರಾಗಿ ಹೋಗುತ್ತೆ. ನಿನ್ನ ಮತ್ತೆ ನಚ್ಚಿ ಮದುವೆ ನಿಂತು ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಆ ಭೂಮಿ ಜೀವಂತವಾಗಿರಬಾರ್ದು ಕಣೆ ಅಂತ ಗನ್ನ ಹಿಡ್ಕೊಂಡಿರ್ತಾರೆ. ಮಾಮ್, ನೀವೇನು ಯೋಚನೆ ಮಾಡಬೇಡಿ ಮಾಮ್, ಎಲ್ಲ ನನ್ನ ಬದಲು ನಚ್ಚಿ ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಲಿ, ಆಮೇಲೆ ನಾನೇ ಅವಳು ಕತ್ತಿಡಿದು ಆಚೆ ತಳ್ತೀನಿ ಅಂತ ಅಂಜು ಹೇಳ್ತಾರೆ. ಅಂಜು, ಅದು ನೀನು ಹೇಳಿದಷ್ಟು ಈಸಿ ಇಲ್ಲ ಅಂಜು. ಆ ಭೂಮಿ ಸಾಮಾನ್ಯದವಳಲ್ಲ. ಆ ಅಜಿತ್ ಅಂತೂ ಭೂಮಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದಕ್ಕೆ ನಾನೊಂದು ತೀರ್ಮಾನ ಮಾಡ್ತೀನಿ, ಆ ಅಂಜುನ ಮಾತ್ರ, ಆ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ. ಇದೇ ಗನ್ನಿಂದ ಶೂಟ್ ಮಾಡಿಬಿಡ್ತೀನಿ ಅಂತ ಇಲ್ಲಿ ದೇವಯಾನಿ ಹೇಳ್ತಾ ಇರ್ತಾರೆ. ಮಾಮ್, ಆ ರೀತಿ ಮಾಡಿ ಮತ್ತೆ ನೀನು ಜೈಲ್ಗೆ ಹೋಗ್ಬಿಟ್ರೆ ಆಮೇಲೆ ನನ್ನ ಕತೆ ಏನು ಮಾಮ್? ಆ ಥರ ಎಲ್ಲ ಮಾಡಬೇಡಿ ಮಾಮ್. ನಾನು ಹೇಳ್ತಾ ಇದ್ದೀನಿ ತಾನೇ, ನನ್ನ ಮದುವೆ ಮೊದಲು ಆಗಲಿ, ಆಮೇಲೆ ಮಿಕ್ಕಿಳಿರೋದನ್ನು ನಾನು ನೋಡ್ಕೊತೀನಿ ಮಾಮ್, ನೀವೇನು ಯೋಚನೆ ಮಾಡಬೇಡಿ ಅಂತ ಅಂಜು ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ, ಸಂಗೀತ, ರಾಮ್ ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡ್ತಾ ಕಾಮಿಡಿ ಮಾಡ್ತಾ ಖುಷಿಯಾಗಿ ನಗಾಡ್ತಾ ಇರ್ತಾರೆ. ಆಗ ಅಜಿತ್ ಕೂಡ ಅಲ್ಲಿ ಬರ್ತಾರೆ. ಏನಮ್ಮ ತುಂಬ ಖುಷಿಯಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಅಜಿತ್ತು, ಏನು ಅಜಿತಾ ಇವಾಗಲೇ ಸ್ಟೇಷನಿಗೆ ಹೋಗ್ತಾ ಇದೆಯಾ ಅಂತ ಸಂಗೀತ ಕೇಳ್ತಾ ಇರ್ತಾರೆ. ಹೌದಮ್ಮ, ಹೊರಡಬೇಕು, ಈಗಾಗಲೇ ತುಂಬ ಲೇಟ್ ಆಯಿತು ಅಂತ ಅಜಿತ್ ಹೇಳ್ತಾರೆ. ಆಗ ಇದ್ದಕ್ಕಿದ್ದಾಗೆ ಭೂಮಿ ರೂಮಲ್ಲಿ ಟಪಾರ್ ಅಂತ ಸೌಂಡ್ ಬರುತ್ತೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಒಂದು ಕ್ಷಣ ಬೆಚ್ಚಿ ಬಿಡ್ತಾರೆ. ಎಲ್ಲರೂ ಕೂಡ ಮೇಲ್ಗಡೆನೇ ನೋಡ್ತಾರೆ. ಏನಾಯಿತು ಭೂಮಿ, ಏನಾಯಿತು ಅಂತ ಹೇಳ್ತಾರೆ. ಭೂಮಿ ಮಾತ್ರ ಜೋರಾಗಿ ಕಿರ್ಚಾಡಿ ಅಲ್ಲೇ ಬಿದ್ದೋಗ್ತಾರೆ. ಆಗ ಅಜಿತ್ ಎಲ್ಲರೂ ಕೂಡ ಅಲ್ಲಿಂದ ಓಡೋಗ್ತಾರೆ. ಭೂಮಿ ಅಂತ ಅಜಿತ್ ಅಂತೂ ಭೂಮಿನ ಇಟ್ಕೊತಾರೆ. ಭೂಮಿ ಮಾತಾಡು ಭೂಮಿ, ಏನಾಯಿತು ಭೂಮಿ ಎದ್ದೇಳು ಭೂಮಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಭೂಮಿ ಅಂತ ಹೇಳಿ ಭೂಮಿ ಮುಖಕ್ಕೆ ನೀರನ್ನು ಚಮಕಿಸ್ತಾರೆ ಅಜಿತ್ ಅವರು. ಭೂಮಿ, ಏನಾಯಿತು ಭೂಮಿ, ಯಾಕೆ ರೀತಿದ್ಯಾ, ಏನಾಯಿತು ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ನಿಧಾನವಾಗಿ ಕಣ್ಣನ್ನು ತೆಗಿತಾರೆ. ಸಾಹೇಬ್ರೆ ಅದು ಅಂತ ಭೂಮಿ ಹೇಳಕ್ಕೆ ಹೋಗ್ತಾರೆ. ಏನಾಯಿತು ಭೂಮಿ, ಏನಾಯಿತು ಅಂತ ಅಜಿತ್ ಕೇಳ್ತಾರೆ. ಭೂಮಿ, ಸಾಹೇಬ್ರೆ ಅಂತ ಅಜಿತ್ನ ಗಟ್ಟಿಯಾಗಿ ತಪ್ಕೊತಾರೆ. ಭೂಮಿ, ಏನಾಯಿತು, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ, ನೋಡು ನಾನು ಇದ್ದೀನಿ, ಮಾತಾಡು ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ಅದು ಮೇಲ್ಗಡೆಯಿಂದ ಗನ್ ಸೌಂಡ್ ಬಂತು, ಯಾರೋ ಗನ್ ಸೌಂಡ್, ಶೂಟ್ ಸೌಂಡ್ ಆಯಿತು, ಅದಕ್ಕೆ ಭಯ ಆಗ್ತಾಯಿದೆ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಅಂತೂ ಶಾಕ್ ಆಗ್ತಾರೆ. ಗನ್ ಸೌಂಡ, ಅಷ್ಟಕ್ಕೂ ಎಲ್ಲಿಂದ ಬಂತದು ಅಂತ ಕೇಳ್ತಾರೆ. ಗೊತ್ತಿಲ್ಲ ಸಾಹೇಬ್ರೆ, ಆ ಕಡೆ ದೇವಯಾನಿ ಅಮ್ಮ ರೂಮಿಂದ ಅನಿಸುತ್ತಾ ಇದೆ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಂದರೆ ಅಲ್ಲಿಂದ ಈ ಗನ್ ಸೌಂಡ್ ಹೆಂಗೆ ಬರುತ್ತೆ ಅಂತ ಅಜಿತ್ ಕೂಡ ಆಶ್ಚರ್ಯ ಆಗ್ತಾರೆ. ಆಗ ಅಜಿತ್ ಎಲ್ಲರೂ ಕೂಡ ದೇವಯಾನಿ ರೂಮ್ಗೆ, ಅಜಿತ್ ಎಲ್ಲರೂ ಬಂದಿದ್ದನ್ನು ನೋಡಿ ದೇವಯಾನಿ ಬೆಚ್ಚಿ ಬೀಳ್ತಾರೆ. ಆಗ ಅಜಿತ್ ಅವರು, ಅದೇ ಏನಾಯಿತು ನಿಮ್ಗೇನು ಆಗಿಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅಜಿತ, ನನಗೇನಾಯಿತು ಅಂತ ದೇವಯಾನಿ ಹೇಳ್ತಾರೆ. ಹಾಗಲ್ಲ ಅತ್ತೆ, ಇಲ್ಲಿ ನಿಮ್ಮ ರೂಮಿಂದ ಗನ್ ಸೌಂಡ್ ಬಂತು ಅಂತ ಭೂಮಿ ಹೇಳ್ತಾ ಇದ್ಲು ಅಂತ ಹೇಳ್ತಾರೆ. ನನ್ನ ರೂಮಿಂದ ಗನ್ ಸೌಂಡಾ, ಏನು ಹೇಳ್ತಾ ಇದೆಯಾ ಭೂಮಿ, ನನ್ನ ರೂಮಲ್ಲಿ ಗನ್ ಸೌಂಡ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ ದೇವಯಾನಿ ನಾಟಕ ಮಾಡ್ತಾ ಇರ್ತಾರೆ. ಇಲ್ಲ ಅತ್ತೆ, ನನಗಿಲ್ಲೇ ಸೌಂಡ್ ಆಯಿತು ಅಂತ ಭೂಮಿ ಹೇಳ್ತಾರೆ. ಇಲ್ಲ ಭೂಮಿ, ನೀ ತಪ್ಪು ತಿಳ್ಕೊಂಡಿದ್ಯಾ, ಅಷ್ಟಕ್ಕೂ ನಮ್ಮ ಹತ್ರ ಎಲ್ಲಿ ಗನ್ ಇದೆಯಮ್ಮ, ಏಕೆ ನೀನು ಈ ರೀತಿ ಅನ್ಕೊತಾ ಇದೆಯಾ, ಎಲ್ಲೋ ಹೊರಗಡೆ ಕೇಳಿರಬಹುದು ಅಜಿತ, ಭೂಮಿ ಇಲ್ಲೇ ಕೇಳಿಸ್ತು ಅಂದ್ಕೊಂಡ್ಲು ಅಷ್ಟೇ ಅಂತ ದೇವಯಾನಿ ಹೇಳ್ತಾರೆ. ಇಲ್ಲ ಸಾಹೇಬ್ರೆ, ನನಗೆ ಇಲ್ಲೇ ಕೇಳಿಸ್ತು ಅಂತ ಭೂಮಿ ಮತ್ತೆ ಹೇಳ್ತಾ ಇರ್ತಾರೆ. ಆಗ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಆಗ ಅಜಿತ್ಗೆ ಅನುಮಾನ ಬರ್ತಾ ಇರುತ್ತೆ. ಅಲ್ಲ, ಆವತ್ತು ಕೂಡ ಗನ್ನು ಇಲ್ಲಿದ್ದಿತ್ತು, ಅದೇ ರೀತಿ ದೇವಯಾನಿ ಅತ್ತೆ ಏನಾದರೂ ಸುಳ್ಳು ಹೇಳ್ತಾ ಇರ್ಬೋದತ್ತ ಯೋಚನೆ ಮಾಡ್ತಾ ದೇವಯಾನಿನೇ ನೋಡ್ತಾ ಇರ್ತಾರೆ. ಆಗ ದೇವಯಾನಿ, ಏನು ಅಜಿತ, ನೀನು ನನ್ನನ್ನು ಯಾಕೆ ನೋಡ್ತಾ ಇದೆಯಾ, ನಿನ್ಗೇನಾದರೂ ನನ್ನ ಮೇಲೆ ಅನುಮಾನ ಬರ್ತಾ ಇದೆಯಾ, ಅಜಿತ ನನ್ನ ಹತ್ರ ಎಲ್ಲೋ ಗನ್ನಿದೆ, ಈ ಭೂಮಿ ಹೇಳ್ತಾಳೆ ಅಂದರೆ ನೀನು ನಂಬ್ತಾ ಇದೆಯಲ್ಲ ಅಂತ ದೇವಯಾನಿ ಹೇಳ್ತಾರೆ. ಅಯ್ಯೋ ಅತ್ತೆ, ಹಾಗೇನೂ ಇಲ್ಲ, ಆದರೆ ಭೂಮಿ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ಲಲ್ವಾ, ಅದಕ್ಕೆ ಆಶ್ಚರ್ಯ ಆಯಿತು, ಬೇರೆ ಏನೂ ಇಲ್ಲ ಅತ್ತೆ ಅಂತ ಅಜಿತ ಅವಳೇನೋ ಭ್ರಮೆ ಅನಿಸುತ್ತೆ ಅಂತ ದೇವಯಾನಿ ಹೇಳ್ತಾರೆ. ಆಗ ಅಜಿತ್ ಕೂಡ, ಭೂಮಿ ನಿನಗೆ ಬೇರೆ ಏನೋ ಕೇಳಿಸ್ಬೇಕು, ಬಾ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಗಡೆ ಬರ್ತಾರೆ. ಆಗ ಸಂಗೀತನೂ ಕೂಡ, ಭೂಮಿ ಹುಷಾರಮ್ಮ, ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ ಭೂಮಿ, ನೀನೇ ಹೀಗಾದರೆ ಹೇಗೆ, ನೋಡು ಹುಷಾರಾಗಿರು ಅಂತ ಹೇಳ್ತಾರೆ. ಅಜಿತ, ಭೂಮಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋ ಅಂತ ಸಂಗೀತ ಹೇಳ್ತಾರೆ. ಆದರೂ ಭೂಮಿ ಏನು ಹೆದರ್ಕೊಂಡಿದ್ಲು, ಪಾಪ ಅನ್ನಿಸ್ತಾ ಇದೆ ಅಂತ ಸಂಗೀತ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕಡೆ ರೂಮ್ನಲ್ಲಿ ಭೂಮಿ ಅಂತೂ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಭೂಮಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಸಾಹೇಬ್ರೆ, ಯಾರು ನೀವು, ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ ಸಾಹೇಬ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೀನಿ, ದೇವಯಾನಿ ಅಮ್ಮನ
ಸೌಂಡ್ ಕೇಳಿದ್ದು ಅಂತ ಭೂಮಿ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಭೂಮಿ ನೀನು? ಅಲ್ಲ ಅತ್ತೆ ನೋಡಿದರೆ ಇಲ್ಲಿ ಯಾವ ಬುಲೆಟು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೀನು ನೋಡಿದರೆ ಅಲ್ಲೇ ಸೌಂಡ್ ಆಯಿತು ಅಂತ ಹೇಳ್ತಾ ಇದೆಯಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಇಷ್ಟು ಸರಿ ಹೇಳೋದು ನನಗೇನು ಹುಚ್ಚ ಸುಮ್ಮನೆ ಹೇಳೋಕ್ಕೆ ಅಂತ ಭೂಮಿ ಹೇಳ್ತಾರೆ. ಹಾಗಾದರೆ ದೇವಯಾನಿ ಅತ್ತೆ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾಹೇಬ್ರೆ, ಒಟ್ಟಿನಲ್ಲಿ ಬುಲೆಟ್ ಸೌಂಡ್ ಆಗಿದ್ದು ದೇವಯಾನಿ ಅತ್ತೆ ರೂಮಿಂದನೇ ಅಂತ ಭೂಮಿ ಹೇಳ್ತಾರೆ. ಹಾಗಾದರೆ ಭೂಮಿ ಹೇಳೋದು ನಿಜ ಅನಿಸ್ತಾ ಇದೆ. ಹಾಗಾದರೆ ದೇವಯಾನಿ ಅತ್ತೆ ಹತ್ರ ಒಂದು ಬುಲೆಟ್ ಇದೆ ಅಂತಲೇ ಗ್ಯಾರಂಟಿ, ಗನ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆವತ್ತು ಶಾರದಾ ಅತ್ತೆನೂ ಕೂಡ ಹೇಳ್ತಾ ಇದ್ರು ಅಂದಮೇಲೆ ಶಾರದಾ ಅತ್ತೆಗೆ ಶೂಟ್ ಮಾಡಿರೋದು ದೇವಯಾನಿ ಅತ್ತೆನೇ ಆಗಿರ್ಬೋದು ಅಂತ ಅಜಿತ್ಗೆ ಒಂದಲ್ಲ ಒಂದು ಕ್ವಶನ್ನು ತಲೆ ಮೇಲೆ ಬರ್ತಾನೆ ಇರುತ್ತೆ. ಆಗ ಭೂಮಿ ನೀನೇನು ಯೋಚನೆ ಮಾಡಬೇಡ, ಆದರೂ ಸ್ವಲ್ಪ ಹುಷಾರಾಗಿರು ನೋಡು, ದೇವಯಾನಿ ಅತ್ತೆ ಅಮ್ಮ ಹತ್ರ ಎಲ್ಲ ಮಾತಾಡುವಾಗ ಸ್ವಲ್ಪ ಜೋಪಾನವಾಗಿರು, ಯಾಕಂದರೆ ಅವ್ರು ಇತ್ತೀಚೆಗೆ ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ, ಹುಷಾರಾಗಿರು ಅಂತ ಅಜಿತ್ ಹೇಳ್ತಾರೆ. ಸರಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಹೊರಗಡೆ ಬರ್ತಾರೆ. ಆದರೂ ದೇವಯಾನಿ ಅತ್ತೆ ಏನೋ ಮುಚ್ಚಿಡ್ತಾ ಇದ್ದಾರಲ್ಲ, ಏನಿರ್ಬೋದು ಅದು ಕಂಡು ಹಿಡಿಲೇಬೇಕು. ಅಷ್ಟಕ್ಕೂ ಅವ್ರ ರೂಮಲ್ಲಿ ಗನ್ ಇದೆಯಾ ಇಲ್ವಾ ಅನ್ನೋದು ಫಸ್ಟು ನಾನು ಸಾಬೀತು ಮಾಡ್ಕೋಬೇಕು, ಆಮೇಲೆ ಮಿಕ್ಕಿಳಿರೋದನ್ನು ಯೋಚನೆ ಮಾಡಿದರೆ ಆಯಿತು ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿ ಅಲ್ಲ ಅಷ್ಟಕ್ಕೂ ದೇವಯಾನಿ ಅಮ್ಮ ಯಾಕೆ ಸುಳ್ಳು ಹೇಳ್ತಾರೆ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಅಪ್ಪ ದೇವ್ರೆ ಎಲ್ಲಿ ತಗಲಾಕೊಂಡೆ ಅಂತ ಭಯ ಆಯಿತು ಅಂತ ದೇವಯಾನಿ ಇಲ್ಲಿ ಅಂಜು ಹತ್ರ ಹೇಳ್ತಾ ಇರ್ತಾರೆ. ಮಾಮ್ ಒಂದು ವೇಳೆ ಸಿಕ್ಕಾಕೊಂಡಿದ್ದಿದ್ರೆ ಕತೆ ಮುಗ್ದೇ ಹೋಗ್ತಿತ್ತು. ಅಲ್ಲ ನೀನು ಅವಳ ಮೇಲೆ ಕೋಪಕ್ಕೆ ಗನ್ನನ್ನು ಬುಲೆಟ್ ಹಾರಿಸಿಬಿಟ್ಟೆ ಅಲ್ಲ ಮಾಮ್, ಅಷ್ಟು ಗೊತ್ತಾಗಲ್ವ ಮಾಮ್ ನಿನಗೆ ಅಂತ ಅಂಜು ಹೇಳ್ತಾರೆ. ಅಂಜು ಆದರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅಜಿತ್ಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಇಲ್ಲದ ಸಮಯದಲ್ಲಿ ಅಜಿತ್ ದೇವಯಾನಿ ರೂಮ್ಗೆ ಬರ್ತಾರೆ. ಅತ್ತೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಆ ಸತ್ಯನ ಏನು ಅಂತ ತಿಳ್ಕೊಬೇಕು, ಅಂದರೆ ಇಲ್ಲಿ ಬುಲೆಟ್ ಗನ್ ಇರೋದು ನಿಜಾನ ಅಂತ ನನಗೆ ಮೊದಲು ಸಾಬೀತಾಗಲಿ, ಆಮೇಲೆ ನಿಮ್ಮನ್ನ ನೋಡ್ಕೊತೀನಿ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ ಇಲ್ಲಿ ರೂಮನ್ನು ಹುಡುಕ್ತಾ ಇರ್ತಾರೆ. ಆಗ ಅಜಿತ್ಗೆ ಗನ್ನು ಸಿಕ್ಕೇ ಬಿಡುತ್ತಾ ಅಂತ ಮುಂದೆ ಕಾದು ನೋಡೋಣ. ದೇವಯಾನಿ ಪ್ಲಾನ್ ಎಲ್ಲ ಉಲ್ಟಾಗಿ ಅಂಜು ನಚ್ಚಿ ಮದುವೆ ನಿಂತು ಹೋಗುತ್ತಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.